Hello everyone, welcome to my channel Learn with Gauri. ಇಂದಿನ ವಿಡಿಯೋದಲ್ಲಿ ಅಗೇನ್ ನಾನು ಕಂಪ್ಯೂಟರ್ ಕ್ವೆಶನ್ಸ್ನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ವಿ ವಿಲ್ ಸ್ಟಾರ್ಟ್ ದ ಫಸ್ಟ್ ಕ್ವೆಶನ್. ಸೊ ಕ್ವೆಶನ್ ನಂಬರು ಕ್ಯಾರಿ ಫಾರ್ವರ್ಡ್ ಆಗಿದೆ, ಹಾಗಾಗಿ ಕ್ವೆಶನ್ ನಂಬರ್ 51 ಅಂತ ಮೆನ್ಷನ್ ಆಗಿದೆ. ಓಕೆ, so question number 51, which device connects a computer to the internet? ಸೊ ನೋಡಿ, ಯಾವ ಡಿವೈಸು ಕಂಪ್ಯೂಟರ್ ಕನೆಕ್ಟ್ಸ್ ಅ ಕಂಪ್ಯೂಟರ್ ಟು ದ ಇಂಟರ್ನೆಟ್, ಅಂದರೆ ಕಂಪ್ಯೂಟರ್ನ ಇಂಟರ್ನೆಟ್ಟಿಗೆ ಯಾವುದು ಡಿವೈಸ್ ಕನೆಕ್ಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಈಸಿ ಇದೆ, ಆಪ್ಷನ್ಸ್ ನೋಡ್ತಾ ಹೋಗಿ. ಪ್ರಿಂಟರ್ ಆಗಲ್ಲ, ಯಾಕಂದರೆ ಅದು ಜಸ್ಟ್ ಪ್ರಿಂಟ್ ಮಾಡುತ್ತೆ. ಸ್ಪೀಕರು ಜಸ್ಟ್ ಅದು ವಾಯ್ಸ್ ಲೌಡಾಗಿ ಕೇಳಲಿ ಅಂತ ಸ್ಪೀಕರ್ಸ್ನ ಯೂಸ್ ಮಾಡ್ತೀವಿ. ಸ್ಕ್ಯಾನರ್ ಅಗೇನ್ ರಾಂಗ್, ಬಿಕಾಸ್ ಸ್ಕ್ಯಾನರ್ ಅಂದರೆ ಜಸ್ಟ್ ಒಂದು ಪೇಜ್ ಅಥವಾ ಏನೋ ಇರೋದನ್ನ ಅದನ್ನು ಜಸ್ಟ್ ಸ್ಕ್ಯಾನ್ ಮಾಡ್ತೀವಿ ನಾವು. ಓಕೆ, ಅದು ಕನೆಕ್ಟ್ ಮಾಡಲ್ಲ, ಒಂದು ಕಂಪ್ಯೂಟರ್ ಟು ಇಂಟರ್ನೆಟ್ನ ಅದು ಕನೆಕ್ಟ್ ಮಾಡಲ್ಲ ಆ ಡಿವೈಸ್. ಓಕೆ, ಸೊ ದ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ modem. ಓಕೆ, option A is the correct answer. Question number 52, which of the following is not a storage device? ಯಾವುದು ಸ್ಟೋರೇಜ್ ಡಿವೈಸ್ ಅಲ್ಲ ಅಂತ ಕೇಳಿದ್ದಾರೆ. ಅಗೇನ್ ವೆರಿ ನೈಸ್ ಕ್ವೆಶನ್. ಸಿ ಡಿ ಸ್ಟೋರೇಜ್ ಡಿವೈಸ್, ಅವ್ರು ಏನು ಕೇಳಿದ್ದಾರೆ? ನಾಟ್ ಸ್ಟೋರೇಜ್, ಅಂದರೆ ಸ್ಟೋರೇಜ್ ಇಲ್ಲದೆ ಇರೋ ಡಿವೈಸ್ ಯಾವುದು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಸಿ ಡಿ ಏನಾಗುತ್ತೆ, ಅದು ಒಂದು ಸ್ಟೋರೇಜ್ ಡಿವೈಸು. ಡಿ ವಿ ಡಿ ಆಲ್ಸೋ. ಪೆನ್ ಡ್ರೈವ್ ಮಸ್ಟ್ ಆ್ಯಂಡ್ ಶುಡ್ ನಾವು ಸ್ಟೋರೇಜ್ಗೆ ಯೂಸ್ ಮಾಡೋದು. ಹಾಗಾಗಿ ದ ಆನ್ಸರ್ ಈಸ್ ಸಿ ಡಿ ರಾಂಗ್, ಡಿ ವಿ ಡಿ ರಾಂಗ್, ಸಿ ಅಂದರೆ ಪೆನ್ ಡ್ರೈವ್ ರಾಂಗ್, ಆ್ಯಂಡ್ ದ ಆನ್ಸರ್ ಈಸ್ ಮಾನಿಟರ್ ಈಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಈಸ್ ದ ಕರೆಕ್ಟ್. ಓಕೆ, ಕ್ವೆಶನ್ ನಂಬರ್ 53, ವಾಟ್ ಡಸ್ ಪಿ ಡಿ ಎಫ್ ಸ್ಟ್ಯಾಂಡ್ಸ್ ಫಾರ್? ನೋಡಿ, ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟಾ ಅಥವಾ ಪರ್ಸ್ನಲ್ ಡಾಟಾ ಫೈಲಾ, ಆಮೇಲೆ ಪ್ರಿಂಟ್ ಡಾಕ್ಯುಮೆಂಟ್ ಫೈಲಾ ಅಥವಾ ಪಬ್ಲಿಕ್ ಡಾಟಾ ಫಾರ್ಮ್ಯಾಟಾ ಅಂತ ನೋಡ್ತಾ ಹೋಗಿ. ಪಿ ಡಿ ಎಫ್ ಸ್ಟ್ಯಾಂಡ್ ಅಂದರೆ ಅದರ ಫುಲ್ ಫಾರ್ಮ್ ಏನು ಪಿ ಡಿ ಎಫ್ದು ಅಂತ ಕೇಳಿದ್ದಾರೆ. ಸೊ ಜಸ್ಟ್ ನಾವು ಆನ್ಸರ್ ನೋಡಿ ಅನಲೈಸ್ ಮಾಡೋಣ. ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ, ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಓಕೆ, ಸೊ ಪಿ ಡಿ ಎಫ್ ಯಾವಾಗಲೂ ಡಾಕ್ಯುಮೆಂಟ್ ಫಾರ್ಮ್ಯಾಟಲ್ಲೇ ಇರುತ್ತೆ, ಹೌದಾ? ಸೊ ಇಲ್ಲಿ ಎರಡು ಆಪ್ಷನ್ಸ್ ಇದ್ದಾವೆ, ಡಾಕ್ಯುಮೆಂಟ್ ಅಂತ, ಹೌದಾ? ಸೊ ಅದು ರೆಸ್ಟ್ ಟು ಆರ್ ರಾಂಗ್, ಇಸಂಟ್ ಇಟ್? ಸೊ ಪರ್ಸ್ನಲ್ ಡಾಟಾ ಫೈಲು ಅಲ್ಲ, ಪಬ್ಲಿಕ್ ಡಾಟಾ ಫಾರ್ಮ್ಯಾಟು ಅಲ್ಲ. ಸೊ ಇಲ್ಲಿ ಇದರಲ್ಲಿ ಏನು ಡಿಫ್ರೆನ್ಸು ಇವೆರಡು ಆಪ್ಷನ್ಸಲ್ಲಿ ಅಂತಂದರೆ ನೋಡಿ, ಸೊ ಇದು ಪೋರ್ಟೇಬಲ್ ಡಾಕ್ಯುಮೆಂಟು, ಇದು ಪ್ರಿಂಟ್ ಡಾಕ್ಯುಮೆಂಟು. ಓಕೆ, ಸೊ ಪಿ ಡಿ ಎಫ್ ಅಂದರೆ ದಟ್ ಈಸ್ ನಾಟ್ ಅ ಪ್ರಿಂಟ್. ಓಕೆ, ಸೊ ಆಮೇಲೆ ದಟ್ ಈಸ್ ನಾಟ್ ಅ ಫೈಲ್, ದಟ್ ಈಸ್ ಒನ್ ಫಾರ್ಮ್ಯಾಟ್. ಅಂದರೆ ಇವಾಗ ಒಂದು ಇಮೇಜ್ ನಾವು JPG ಫಾರ್ಮ್ಯಾಟ್ ಅಂತೀವಿ, ಆಮೇಲೆ ವೀಡಿಯೋಸಲ್ಲಿ MP4 ಅಂತ ಕರಿತೀವಿ. ಸೊ ಆ ಥರ ಪಿ ಡಿ ಎಫ್ ಅಂದರೆ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಅಂತ ಅರ್ಥ. ಹಾಗಾಗಿ ಪಿ ಡಿ ಎಫ್ ಸ್ಟ್ಯಾಂಡ್ಸ್ ಫಾರ್ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್, ದಟ್ ಈಸ್ ಆಪ್ಷನ್ ಎ. ಓಕೆ, ಕ್ವೆಶನ್ ನಂಬರ್ 54, ವಿಚ್ ಫೈಲ್ ಫಾರ್ಮ್ಯಾಟ್ ಈಸ್ ಕಾಮನ್ಲಿ ಯೂಸ್ಡ್ ಫಾರ್ ಇಮೇಜಸ್? ಯಾವ ಫಾರ್ಮ್ಯಾಟು ಕಾಮನ್ ಆಗಿ ಇಮೇಜಸ್ಸಿಗೆ ಯೂಸ್ ಮಾಡ್ತಾರೆ? ನಾನು ಇದ್ದೇ ಜಸ್ಟ್ ಹೇಳಿದೆ ಒಂದು ಆನ್ಸರ್ನ. ಏನು? ಇಮೇಜಸ್ಗೆ ಯಾವ ಫಾರ್ಮ್ಯಾಟ್ ಬರುತ್ತೆ ಅಂತ ಹೇಳಿದೆ, JPG ಅಂತ ಹೇಳಿದೆ, ಹೌದಾ? ಸೊ ಡಾಕ್ ಅಂದರೆ ಡಾಕ್ಯುಮೆಂಟ್ದು, ಆಮೇಲೆ ಇದು ಎಕ್ಸೆಲ್ದು ಶೀಟ್, ಎಕ್ಸೆಲ್ ಶೀಟ್ದು, ಇದು PPTದು. ಓಕೆ, ಅಂಡರ್ಸ್ಟುಡ್? ವೆರಿ ಸಿಂಪಲ್ ಕ್ವೆಶನ್ಸು. ನಾವು ನೀಟಾಗಿ ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಆಪ್ಷನ್ನ ಆಪ್ಟ್ ಮಾಡಿದ್ರೆ ಮಾತ್ರ ನಮಗೆ ಸ್ಕೋರು ಚೆನ್ನಾಗಾಗುತ್ತೆ. ಓಕೆ, ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 55, ವಿಚ್ ಫೈಲ್ ಫಾರ್ಮ್ಯಾಟ್ ಈಸ್ ಕಾಮನ್ಲಿ ಯೂಸ್ಡ್ ಫಾರ್ ವೀಡಿಯೋಸು? ಸೊ ಯಾವ ಒಂದು ಫೈಲ್ ಫಾರ್ಮ್ಯಾಟು ಕಾಮನ್ ಆಗಿದೆ ಎದಕ್ಕೆ ಅಂದರೆ ವೀಡಿಯೋಸ್ಗೆ. ಅಗೇನ್ ರಿಪೀಟೆಡ್, ನಾನು ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡಿದೆ ಬಿಫೋರ್, ಒಂದೆರಡು ಕ್ವೆಶನ್ ಬಿಫೋರು. ಸೊ ವೀಡಿಯೋಸ್ ಅಂದ ತಕ್ಷಣ ನಮಗೆ ಗೊತ್ತಿರೋಂಗೆ MP4 ಈಸ್ ದ ಕರೆಕ್ಟ್ ಆನ್ಸರ್, ಹೌದಾ?
ಸೊ ಬಿ ಟೆಕ್ಸ್ಟ್ ಅಂದರೆ ಟೆಕ್ಸ್ಟ್ ಅದು TXT ಅಂದರೆ, ಓಕೆ. PDF ಅಂದರೆ ಅದು ಒಂದು ಫೈಲ್ ಫಾರ್ಮ್ಯಾಟ್. ಸಾರಿ, ಅಗೇನ್ ಆ್ಯಂಡ್ ಅಗೇನ್ ಅದು ಬ್ಯಾಕ್ ಹೋಗಿಬಿಡುತ್ತೆ ಸಡನ್ನಾಗಿ, ಹಾಗಾಗಿ ಸೊ ದ ಆಪ್ಷನ್ ಈಸ್ ಎ, ದಟ್ ಈಸ್ MP4 ಫಾರ್ ವಿಡಿಯೋಸ್, ಓಕೆ. ದಟ್ ಈಸ್ ದ ಫಾರ್ಮ್ಯಾಟ್. ಈ ಥರ ಪಾಯಿಂಟ್ ಕೊಟ್ಟು ನಾವೇನು ಹೇಳ್ತೀವಲ್ಲ ಅವೆಲ್ಲ ಫಾರ್ಮ್ಯಾಟ್ಸ್, ಓಕೆ. ಸೊ ಡಾಕ್ ಮೀನ್ಸ್ ಡಾಕ್ಯುಮೆಂಟ್. ನೆಕ್ಸ್ಟ್ ಕ್ವೆಶನ್ ನಂಬರ್ 56. Which of the following is an example of an operating system for smartphones? ಯಾವುದೊಂದು ಎಕ್ಸಾಂಪಲು ಸ್ಮಾರ್ಟ್ಫೋನಿಗೆ OS, ನಾವು ನೋಡಿ OS ಹಾಳಾಗಿದೆ ಹಂಗೆ ಹಿಂಗೆ ಅಂತಿರ್ತೀವಿ ನೋಡಿ ಕಂಪ್ಯೂಟರ್ದು, ಅದೇ ಥರ ಸ್ಮಾರ್ಟ್ಫೋನ್ಸಿಗೆ ಯಾವುದು ಅಂತಂದರೆ ನೋಡಿ, ನಮಗೆ ಆಬ್ವಿಯಸ್ಲಿ ಆಪ್ಷನ್ಸ್ ನಾವು ನೋಡಿದ ತಕ್ಷಣವೇ ಹೇಳ್ಬಿಡ್ಬೋದು. MS ವರ್ಡ್ ಅಂತೂ ಅಲ್ಲ, ಕ್ರೋಮು ಯಾಕಂದರೆ ದಟ್ ಈಸ್ ಸರ್ಚಿಂಗ್, ಇದು ಎಕ್ಸೆಲ್ ಕೂಡ ಅಲ್ಲ, ಹಾಗಾಗಿ ಆ್ಯಂಡ್ರಾಯ್ಡ್ ಈಸ್ ದ ಆಪ್ರೇಟಿಂಗ್ ಸಿಸ್ಟಮ್ ಫಾರ್ ಸ್ಮಾರ್ಟ್ಫೋನ್ಸ್, ಓಕೆ. ಸೊ ನೋಡೋಣ ಕರೆಕ್ಟ್ ಇದೆನಾ ಆಪ್ಷನ್ನು ಅಂತ. ಆಪ್ಷನ್ ಈಸ್ ಅ ಕರೆಕ್ಟ್ ಆನ್ಸರ್, ಓಕೆ. ಸೊ ಆ್ಯಂಡ್ರಾಯ್ಡ್ ಈಸ್ ಅ ಆಪರೇಟಿಂಗ್ ಸಿಸ್ಟಮ್ ಫಾರ್ ಸ್ಮಾರ್ಟ್ಫೋನ್ಸ್ ಅಂದರೆ ಫೋನ್ಸ್. Question number 57. Which key is used to type capital letters continuously? ಯಾವ ಕೀನ ನಾವು ಕಂಟಿನ್ಯೂ ಕ್ಯಾಪ್ಸ್ ಆನ್ ಮಾಡಿ ಕೈ ಬಿಡ್ತೀವಿ ನೋಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಶಿಫ್ಟ್ ಅನ್ನೋದು ಜಸ್ಟ್ 1 ಲೆಟರ್ ಅಷ್ಟೇ ಕ್ಯಾಪ್ಸ್ ಆಗುತ್ತೆ, ಓಕೆ. ಸೊ ಕಂಟ್ರೋಲು ಬರೀ ಜಸ್ಟ್ ಕಂಟ್ರೋಲ್ ಅಂದರೆ ಅದ್ರ ಜೊತೆ ನಾವು ಏನಾದರೂ ಒಂದು ಕೀನ ಒತ್ತಲೇಬೇಕು. ಆಲ್ಟ್ ಅಂದರೂ ಅಷ್ಟೇ. ಸೊ ದ ಆನ್ಸರ್ ಈಸ್ ಕ್ಯಾಪ್ಸ್ ಲಾಕ್. ಇದನ್ನು ನಾವು ಕ್ಯಾಪ್ಸ್ ಲಾಕ್ ಅನ್ನೋ ಬಟನ್ನ ಆನ್ ಮಾಡಿ, ಅಂದರೆ ಅದನ್ನ ಜಸ್ಟ್ ಪ್ರೆಸ್ ಮಾಡಿ ಕೈ ಬಿಟ್ಟರೆ ಅದ್ರ ಮೇಲೆ ಒಂದು ಲೈಟ್ ಇರುತ್ತೆ ಇನ್ ದ ಕೀಬೋರ್ಡಲ್ಲಿ. ಸೊ ಅದು ಆನ್ ಆದರೆ ಲೈಟ್ ಆನ್ ಆಗಿರುತ್ತೆ, ಅಥವಾ ನಾವು ಏನೋ ನಮಗೆ ಮಾನಿಟರಲ್ಲಿ ನೋಡಿದಾಗ ಗೊತ್ತಾಗೇ ಆಗುತ್ತೆ ಆಬ್ವಿಯಸ್ಲಿ. ಸೊ ಕ್ಯಾಪ್ಸ್ ಲಾಕ್ ಯೂಸ್ ಮಾಡೋದೇ ನಾವು ಕ್ಯಾಪಿಟಲ್ ಲೆಟರ್ನ ಕಂಟಿನ್ಯೂಸ್ ಆಗಿ ಬರೆಯೋದಿದ್ದರೆ ನಾವು ಕ್ಯಾಪ್ಸ್ ಲಾಕ್ನ ಯೂಸ್ ಮಾಡ್ತೀವಿ. ಬರೀ 1 ವರ್ಡ್, ಫಾರ್ ಎಕ್ಸಾಂಪಲ್ ವಿಚ್ ಅಂತ ಇದೆ, ಸೊ ಫಸ್ಟ್ ಲೆಟ್ರ್ ಅಷ್ಟೇ ನಾವು ಕ್ಯಾಪ್ಸ್ ಬರಿಬೇಕು ಅಂದಾಗ ನಾವು ಪ್ರತಿ ಸರಿನೂ ಕ್ಯಾಪ್ಸ್ ಲಾಕ್ ಆನ್ ಮಾಡೋ ಅವಶ್ಯಕತೆ ಇರಲ್ಲ, ಹಾಗಾಗಿ ಆವಾಗ ನಾವು ಶಿಫ್ಟ್ನ ಯೂಸ್ ಮಾಡ್ಬೋದು. ಸೊ ದ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಕ್ಯಾಪ್ಸ್ ಲಾಕ್, ಓಕೆ. ಸೊ ಯಾಕೆ ಶಿಫ್ಟ್ ಬರಲ್ಲ ಅಂದರೆ ಅವರು ಕ್ವೆಶನಲ್ಲಿ ಕಂಟಿನ್ಯೂಸ್ಲಿ ಅಂತ ಕೇಳಿರೋದು, ಹಾಗಾಗಿ ಕ್ಯಾಪ್ಸ್ ಲಾಕೇ ಬರೋದು, ಓಕೆ. Question number 58. Which company developed Windows? ಯಾವ ಕಂಪ್ನಿ ವಿಂಡೋಸ್ನ ಡೆವಲಪ್ ಮಾಡ್ತು ಅಂತ ಕೇಳಿದ್ದಾರೆ. ಆಬ್ವಿಯಸ್ಲಿ ಮೈಕ್ರೋಸಾಫ್ಟ್, ಬಿಕಾಸ್ ಗೂಗಲ್ ಈಸ್ ಅ ಸರ್ಚಿಂಗ್, ಏನಂತಾರೆ ಇವಾಗ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿರೋದು. ಆ್ಯಪಲ್ಲು ಅದರದ್ದೇ ಒಂದು ಸಪ್ರೇಟ್ ಬ್ರ್ಯಾಂಡ್ ಇದೆ. ಸೊ IBM ಕೂಡ ಆಗಲ್ಲ, ಹಾಗಾಗಿ ದ ಆನ್ಸರ್ ಈಸ್ ಮೈಕ್ರೋಸಾಫ್ಟ್. ಮೈಕ್ರೋಸಾಫ್ಟ್ ಈಸ್ ನಥಿಂಗ್ ಬಟ್, ನಮಗೆ ಮೈಕ್ರೋಸಾಫ್ಟ್ ಅಂದ ತಕ್ಷಣ ವಿಂಡೋಸೇ ನೆನಪಾಗೋದು, ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 59. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ವೆಬ್ ಬ್ರೌಸರ್? ಯಾವುದು ವೆಬ್ ಬ್ರೌಸರ್ ಅಲ್ಲ ಅಂತ ಕೇಳಿದ್ದಾರೆ. ಆಬ್ವಿಯಸ್ಲಿ ವೆಬ್ ಬ್ರೌಸರ್ ಅಂದಿದ್ರೆ ಫಸ್ಟ್ ಆಪ್ಷನ್ ನೋಡಿದ ತಕ್ಷಣವೇ ಇಲ್ಲೇ ಇದೆ ಇಲ್ಲ ಅನ್ನಿಸ್ಬಿಡೋದು. ಸೊ ನೋಡ್ತಾ ಹೋಗೋಣ. ಫಸ್ಟ್ ಆಪ್ಷನ್ ಕ್ರೋಮ್, ಫೈರ್ಫಾಕ್ಸ್, ಎಡ್ಜ್ ಆ್ಯಂಡ್ MS Excel. ಸೊ ಇವಾಗ ಯಾವ ಆಪ್ಷನ್ ಅಂತ ನೀವು ಗೆಸ್ ಮಾಡ್ತೀರಾ? ನನಗೆ ಡಿ ಆಪ್ಷನ್ ಅಂತ ಅನಿಸಿದೆ. ಸೊ ಯಾಕಂದರೆ ಕ್ರೋಮೋ ಸರ್ಚಿಂಗ್, ಫೈರ್ಫಾಕ್ಸ್ ಈಸ್ ಆಲ್ಸೋ ಸರ್ಚಿಂಗ್, ಅಂದರೆ ವೆಬ್ ಬ್ರೌಸರ್ ಅದು. ಆಮೇಲೆ ಎಡ್ಜ್ ಕೂಡ ವೆಬ್ ಬ್ರೌಸರ್. ಆಪ್ಷನ್ ನೋಡೋಣ ಆನ್ಸರ್ ಏನಿದೆ ಅಂತ. ಎಸ್, ಎಕ್ಸಾಕ್ಟ್ಲಿ, ಬಿಕಾಸ್ MS Excel ಅಂದರೆ ನಾವು ಎಕ್ಸೆಲ್ ಶೀಟ್ಸ್ನ ಮಾಡೋ ಟೈಮಲ್ಲಿ ಯೂಸ್ ಮಾಡ್ತೀವಿ, ಹಾಗಾಗಿ ಅದು ಏನಂತಾರೆ ವೆಬ್ ಬ್ರೌಸರ್ ಆಗಲ್ಲ, ಓಕೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ವಿಡಿಯೋ, ಕ್ವೆಶನ್ ನಂಬರ್ 60. ವಿಚ್ ಪಾರ್ಟ್ ಆಫ್ ದ ಕಂಪ್ಯೂಟರ್ ಪರ್ಫಾರ್ಮ್ಸ್ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್? ಸೊ ಯಾವ ಒಂದು ಪಾರ್ಟ್ ಆಫ್ ಕಂಪ್ಯೂಟರು ಕ್ಯಾಲ್ಕುಲೇಷನ್ ಮತ್ತು ಲಾಜಿಕಲ್ ಆಪ್ರೇಷನ್ಸ್ನ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ
ಯಾವ್ಯಾವ್ದು ಆಗಲ್ಲ ಅಂತ ಫಸ್ಟ್ ನಾವು ನೋಡ್ಕೊಂಬಿಡಬೇಕು. ಕೀಬೋರ್ಡ್ ಬರಲ್ಲ, ಮಾನಿಟರ್ ಬರಲ್ಲ, ಓಕೆ, ಪ್ರಿಂಟರ್ ಬರೋದೇ ಇಲ್ಲ. ಯಾಕಂದರೆ ಇವು ಮಾನಿಟರ್ ಅಂದರೆ ಜಸ್ಟ್ ಡಿಸ್ಪ್ಲೇ, ಓಕೆ, ಪ್ರಿಂಟರ್ ಅಂದರೆ ಜಸ್ಟ್ ಪ್ರಿಂಟ್ ಮಾಡುತ್ತೆ, ಕೀಬೋರ್ಡ್ ಅಂದರೆ ಜಸ್ಟ್ ಇಟ್ ಈಸ್ ಅನ್ ಇನ್ಪುಟ್, ಓಕೆ. ಸೊ ಕಂಪ್ಯೂಟರ್ ಪರ್ಫಾರ್ಮ್ಸ್ ಕ್ಯಾಲ್ಕುಲೇಷನ್ ಆ್ಯಂಡ್ ಲಾಜಿಕಲ್ ಆಪ್ರೇಷನ್ ಅಂತ ಅಂದಿದ್ದಾರೆ. ಸೊ ನಾವು ಏನೇ ಫಾರ್ ಎಕ್ಸಾಂಪಲ್ 1+2 ಅಂತ ನಾವು ಕೀಬೋರ್ಡಿಂದ ನಾವು ಬರಿಬೋದು, ಬಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಮಾತ್ರ ಯಾವಾಗಲೂ CPU, ದಟ್ ಮೀನ್ಸ್ ALU, ಆಲ್ಗಾರಿದಮ್, ಅರ್ಥಮೆಟಿಕ್ ಲಾಗರಿದಮ್ ಯೂನಿಟ್ ಅಂತ ಕರೀತಾರೆ, ಓಕೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್, ಓಕೆ. ನಾವು ಯಾವಾಗಲೂ ಫಾರ್ ಎಕ್ಸಾಂಪಲ್ 1 × 2 ಅಥವಾ 2 × 3 ನಾವು ಏನೇ ಕೀಬೋರ್ಡಿಂದ ನಾವು ಮಾನಿಟರಿಗೆ ಸೆಂಡ್ ಮಾಡಿದರೂ ಕೂಡ ಅಲ್ಲಿ ವರ್ಕ್ ಮಾಡೋದು ಯಾವಾಗಲೂ CPU-ನೇ, ಓಕೆ. ಸೊ ಐ ಥಿಂಕ್ ಈ 10 ಕ್ವೆಶನ್ಸು ಪ್ಲಸ್ ಆನ್ಸರ್ಸು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಇನ್ನೂ ಒಂದಿಷ್ಟು ವೀಡಿಯೋಸ್ನ ತೊಗೊಂಡು ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೀವು ಇಷ್ಟೆಲ್ಲ ಕ್ವೆಶನ್ಸ್ನ ರಿಪೀಟೆಡಾಗಿ ಸ್ಟಡಿ ಮಾಡ್ತಾ ಹೋಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಓಕೆ. ನಿಮ್ಮ ಸಬ್ಸ್ಕ್ರೈಬ್ ನನಗೋಸ್ಕರ ಇರಲಿ. ಹಾಗಾಗಿ ಧನ್ಯವಾದಗಳು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.